ಭಾನುವನ್ನು ಸರ್ಕಾರದಿಂದ ವಜೆ ಮಾಡಲೇಬೇಕು ಬೇಕೇ ಬೇಕು. ಕಲಬುರಗಿ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರಿ ಮೆಟ್ರಿಕ್ ವಸತಿ ನಿಲಯದ ವಾರ್ಡನ್ ತಾಯಿರಾ ಬಾನು ಅವರ ನಡೆಯನ್ನು ಖಂಡಿಸಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕರ್ನಾಟಕ ನವನಿರ್ಮಾಣ ಸೇನೆ ಕೂಡಲೇ ತಾಯಿರಾ ಬಾನು ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರವಿ ದೇಗಾಂವ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಆಹಾರವನ್ನ ಪೂರೈಕೆ ಮಾಡಲಾಗುತ್ತಿದೆ. ಅದಲ್ಲದೆ ಹಾಸ್ಟೆಲ್ ಮೆನುವಿನ ಪ್ರಕಾರ ಊಟ ಸಹ ಪೂರೈಸುತ್ತಿಲ್ಲ. ದಿನದಲ್ಲಿ ಬೆಳಗ್ಗೆ 8 ಗಂಟೆಗೆ ವಿದ್ಯಾರ್ಥಿನಿಯರಿಗೆ ನಾಷ್ಟಾ ತಿಂಡಿ ಕೊಟ್ಟರೆ ಮತ್ತೆ ನೇರವಾಗಿ ರಾತ್ರಿ 8 ಗಂಟೆಗೆ ಊಟ ಕೊಡಲಾಗುತ್ತದೆ ಎಂಬ ಬೇಸರವನ್ನು ವ್ಯಕ್ತಪಡಿಸಿದರು. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತಿ ತಿಂಗಳು ಬರುವ ಕಿಟ್ಗಳನ್ನು ವಿತರಿಸಲು ಹಣ ಪಡೆಯುತ್ತಿದ್ದಾರೆ ಎಂಬ ಆರೋಪ ಸಹ ಮಾಡಿದರು. ಇದಷ್ಟೇ ಅಲ್ಲದೆ ತಾಯಿರಾ ಬಾನು ಅವರು ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ದೂರಿದರು. ಹಾಸ್ಟೆಲ್ ವಾರ್ಡನ್ ತಾಯಿರಾ ಬಾನು ಅವರ ವಿರುದ್ಧ ಆರೋಪಗಳ ಪಟ್ಟಿಯನ್ನು ಈ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದರು. ಇನ್ನು ಈ ಹೋರಾಟದಲ್ಲಿ ಪ್ರಶಾಂತ್ ಮಠಪತಿ, ಕರ್ನಾಟಕ ನವನಿರ್ಮಾಣ ಸೇನೆ ಉಪಾಧ್ಯಕ್ಷರು ಸುನೀಲ್ ಸಿರ್ಕಿ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯಿತಿ ಕಚೇರಿಯ ಅಧಿಕಾರಿಗಳಿಗೆ ಹಾಸ್ಟೆಲ್ ವಾರ್ಡನ್ ತಾಯಿರಾ ಬಾನು ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಮಾನವಿ ಪತ್ರವನ್ನು ಸಲ್ಲಿಸಲಾಯಿತು. ನಗರದಲ್ಲಿ ಇರ್ತಕ್ಕಂಥ ಬಾಲಕಿ ವಸತಿ ಗೃಹದಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಂದು ಮಹಿಳೆಯರ ವಸತಿ ಇವತ್ತು ಹಾಸ್ಟೆಲ್ ಆಗಿರೋದರಿಂದ ಇವತ್ತು ತಾಯಿರಾ ಬಾನು ಅವರು ಇವತ್ತು ಕಿರುಕುಳ ಕೊಡೋದು, ಅವರನ್ನು ಹಿಂಸೆ ಮಾಡೋದು, ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸಾಮಗ್ರಿಗಳನ್ನು ಎಣ್ಣೆ ಆಯಿತು, ಇವತ್ತು ಅವರಿಗೆ ಬಟ್ಟೆ ಆಯಿತು, ಇವತ್ತು ಸೋಪ್ ಆಯಿತು, ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡ್ತಾ ಇಲ್ಲ. ಹಿಂದೆ ಕೂಡ ಆದರೂ ಇವರು 4-5 ಸಾರಿ ಸಸ್ಪೆಂಡ್ ಆಗಿದ್ದಾರೆ. ಇವರನ್ನು ಸರ್ಕಾರದಿಂದ ವಜಾ ಮಾಡಿದ್ದಾರೆ. ಇವಾಗಲೂ ಕೂಡ ಇವರು ಅದನ್ನು ಹಿಂದಿನ ಛಲವನ್ನು ಬಿಡಲಾರದೆ ಇವತ್ತು ಬಾಲಕಿಯರನ್ನು ಇವತ್ತು ಕಿರುಕುಳ ಕೊಡೋದು ನಿಲ್ಲಿಲ್ಲ. ಹಾಗಾಗಿ ನಾವು GD ಮೇಡಮ್ ಅವ್ರನ್ನ ಗಟ್ಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದೇವೆ, ಯಾವುದೂ ಕ್ರಮ ತಗೊಂಡಿಲ್ಲ. ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ನಾವು CO ಅವರ ಜಿಲ್ಲಾ ಪಂಚಾಯತಿ ಎದುರುಗಡೆ ಹೋರಾಟ ಮುಖಾಂತರ ಮತ್ತೆ ಮನವಿ ಕೊಡ್ತಾ ಇದ್ದೇವೆ. ನಗರದಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಅಲ್ಲಿರುವಂಥ ವಾರ್ಡನ್ ತಾಯಿರಾ ಬಾನು ಎನ್ನುವರು ಸುಮಾರು 250ಕ್ಕಿಂತ ವಿದ್ಯಾರ್ಥಿನಿಯರು ಅಲ್ಲಿ ವಾಸ ಇರ್ತಾರೆ ಹಾಸ್ಟೆಲ್ನಲ್ಲಿ. ಅವರಿಗೆ ಯಾವುದೇ ಥರದಿಂದ ಮೂಲಭೂತ ಸೌಕರ್ಯ ಸರ್ಕಾರದಿಂದ ಬಂದರೂ ಕೂಡ ಅವರಿಗೆ ಕೊಡ್ತಾ ಇಲ್ಲ. ಮತ್ತು ಅವರಿಗೆ ಊಟದ್ದು ಭಾಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. 2 ಟೈಮ್ ಊಟ ಕೊಡ್ತಾ ಇದ್ದಾರೆ. ಅದು ಬೆಳಗ್ಗೆ 8 ಗಂಟೆ ಕೊಟ್ಟರೆ ಸಾಯಂಕಾಲನೇ ಕೊಡ್ತಾ ಇದ್ದಾರೆ. ಮತ್ತು ಮಧ್ಯಾಹ್ನದಿಂದ ಏನೂ ನೋಡ್ತಾ ಇಲ್ಲ. ಮತ್ತು ವಿದ್ಯಾರ್ಥಿನಿಯರು ಅದ್ರ ಬಗ್ಗೆ ಕೇಳಿದರೆ ಅವ್ರಿಗೆ ಏನು ಮಾಡ್ತಾರೆ, ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಹೋದ ತಿಂಗಳು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಆದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದೇ ರೀತಿ ನಡ್ಕೊಂತ ಹೋದರೆ ಮುಂದೆ ವಿದ್ಯಾರ್ಥಿನಿಯರ ಭವಿಷ್ಯ ಏನಾಗಬೇಕು? ಹಾಸ್ಟೆಲ್ನಲ್ಲಿ ಇರುವಂಥ ಅವರು ಕರೆಕ್ಟ್ ಶಾಲೆಗೆ ಹೋಗಬೇಕಾದ್ರೆ ವಿದ್ಯಾಭ್ಯಾಸ ಮಾಡಬೇಕು, ಊಟ ಬೇಕು, 3 ಹೊತ್ತು ಊಟ ಕೊಡ್ತಾ ಇಲ್ಲ, ಮತ್ತು ಹೊಟ್ಟೆಗೆ ಊಟ ಕೊಡ್ತಾ ಇಲ್ಲ. ಅವರು ಸರ್ಕಾರದಿಂದ ಬರುವಂಥ ಕಿಟ್ಗಳು ಕೊಡ್ತಾ ಇಲ್ಲ. ಅವ್ರೇನು ಮಾಡ್ತಾರೆ, ದುರುಪಯೋಗ ಮಾಡ್ಕೊಂಡು ತಮ್ಮ ಮನೆಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ.